ತಾನನ ತಂದನ. ಓಹೋ ಎಲ್ಲಿನ ಹೋಗಲಿ ಎಲ್ಲಿನ ನೋಡಲಿ ಎಲ್ಲೆಲ್ಲಿಯೂ ನೀ ತುಂಬಿರುವೆ ಯೇಸುವೆ, ಪಾಪಿಗೆ ಆಸರೆ ನೀವೇ ಯೇಸುವೆ, ಪಾಪಿಗೆ ಆಸರೆ ನೀವೇ. ತಂದಾನ ತಾನನ ತಂದಾನ ತನನ ತಾನನ ತಂದಾನ. ಓಹೋ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನದೇ ಒಂದು ಆತ್ಮೀಯ ಸ್ನೇಹಿತ, 14 ವರ್ಷದಿಂದ ನಡೀತಾ ಇದೆ ಈ ಕೇಸ್. ಆ ಜಾಗವನ್ನು ಇವರು ಬಿಟ್ಟುಕೊಡ್ತಾ ಇಲ್ಲ, ಸುಳ್ಳು ದಾಖಲೆ ಪ್ರಮಾಣ ಪತ್ರಗಳನ್ನು ಕೊಟ್ಟು ಕೋರ್ಟ್ ಅನ್ನು ವಂಚಿಸ್ತಾ ಇದ್ರು ಆ ವ್ಯಕ್ತಿಗಳು. ಏನ್ ಮಾಡಿದ್ರು ಇವರಿಗೆ ಅದು ದಕ್ತನೇ ಇಲ್ಲ. ಯಾರೋ ಹೇಳಿದ್ರಂತೆ ಈಗೀಗೆ ಪ್ರಾರ್ಥನೆಗೆ ಹೋಗಿ ಅಂತೇಳಿ. ಇದೇ ಧ್ಯಾನ ಕೇಂದ್ರಕ್ಕೆ ಬಂದಾಗ ಅವರು ನನ್ನ ಹತ್ರ ಕೇಳ್ತಾ ಇದ್ದಾರೆ, ನಾವು ಹೋದಲ್ಲೆಲ್ಲ ಹೋಗ್ಬೇಕಾದಲ್ಲೆಲ್ಲ ಹೋಗಿದ್ದೇವೆ, ಜಾಗ ನಮಗೆ ಸಿಗ್ತಾ ಇಲ್ಲ, ಜಾಗ ನಮ್ಮದವರು ಕೊಡ್ತಾ ಇಲ್ಲ. ನಾನು ಕೇಳಿದ ಒಂದೇ ಒಂದು ಕ್ವಶನ್, ನೀವು ಯಾರ ಹತ್ರ ಕೇಳ್ತಾ ಇದ್ದೀರಾ? ಕೋರ್ಟಲ್ಲಿ, ಆ ಜಾಗಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಲ್ಲಿ. ಆದರೆ ಆ ಜಾಗವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿಯಲ್ಲಿ ನೀವು ಕೇಳಲಿಕ್ಕೆ ನಿಮಗೆ ಆಗ್ತಾ ಇಲ್ಲಲ್ಲ. ನನ್ನ ಹತ್ರ ಕೇಳಿದ್ರು ಆಗ್ತಾ ಇಲ್ಲ ನಂಗೆ ಕೊಡ್ಲಿಕ್ಕೆ. ನಾನು ಕೇಳ್ಬೋದಷ್ಟೇ. ಯಾರು ಕೇಳಬೇಕಾಗಿದೆಯೋ ಅವರೇ ಕೇಳಬೇಕು ದೇವರಲ್ಲಿ. ಇವತ್ತು ನಿಮ್ಮ ಎಷ್ಟೋ ಸಮಸ್ಯೆಗಳು ಇವತ್ತು ನೀವು ಕೇಳುವುದನ್ನು ನೀವು ಕೇಳುವ ವ್ಯಕ್ತಿಗಳಲ್ಲಿ ಕೇಳ್ತಾ ಇಲ್ಲ, ಯಾರ್ಯಾರ ಹತ್ರನೂ ಹೋಗಿ ಕೇಳ್ತಾ ಇದ್ದೀರಾ. ಮನೆ ಯಜಮಾನನ ಹತ್ರ ಹೋಗಿ ಕೇಳುವ ಬದಲು ಮನೆ ಕೆಲಸದವನ ಹತ್ರ ನೀವು ಹೋಗಿ ಕೇಳ್ತಾ ಇದ್ದೀರಾ. ನಿಜ ಅಲ್ವಾ? ಇವತ್ತು ನಿಮಗೆ ಏನ್ ಸಿಗ್ಬೇಕಾಗಿದೆಯೋ ಅದನ್ನು ಯಾರು ಕೊಡ್ಬೇಕಾಗಿದೆಯೋ ಅವರಲ್ಲಿ ಕೇಳುವುದು ಬಿಟ್ಟು ಯಾರು ತೆಗೆಸಿಕೊಡ್ಬೇಕಾಗಿದೆಯಾ ಅವರಿಂದ ನೀವು ಕೇಳ್ತಾ ಇದ್ದೀರಾ. ಆದ ಕಾರಣ ಅವರು ಹೇಳ್ತಾ ಇದ್ದಾರೆ ಇವತ್ತು ಜೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನದಲ್ಲಿ, ನನ್ನನ್ನು ಕೇಳಿಕೋ, ನಾನು ನಿಮಗೆ ಉತ್ತರ ಕೊಡುತ್ತೇನೆ. ನಿನ್ನ ಎಲ್ಲ ಸಮಸ್ಯೆಗಳು ಏನಿದೆಯೋ ನನ್ನಲ್ಲಿ ಕೇಳಿಕೋ, ಅದಕ್ಕೆ ಉತ್ತರ ನಾನು ಕೊಡ್ತಾ ಇದ್ದೇನೆ ಅಂತೇಳಿ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ. ಕೇಳಿ, ನಾನು ನಿನಗೆ ಸದುತ್ತರವನ್ನು ನಿನ್ನೆಲ್ಲ ಪ್ರಶ್ನೆಗಳಿಗೆ ನಾನು ಇವತ್ತು ಸದುತ್ತರವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಿನ್ನ ಜೀವಿತದಲ್ಲಿ ನಿನ್ನ ಮಗು ಯಾಕೆ ಸತ್ತಿದೆ? ಗರ್ಭದಲ್ಲಿರುವಂತ ಮಗು ಸಾಯ್ತಾ ಇದೆ, ಯಾಕೆ? ಬಂದು ಕೇಳ್ತಾ ಇದ್ದಾರೆ ಡಾಕ್ಟರ್ ಹತ್ರ. ಜಾಗ ಯಾರ್ದೋ ಕೈಯಲ್ಲಿ ಹೋಗ್ತಾ ಇದೆ, ಯಾಕೆ? ಕೇಳ್ತಾ ಇದ್ದಾರೆ ಲಾಯರ್ಗಳ ಹತ್ರ. ಕೆಲಸಗಳು ಇವತ್ತು ಕಳ್ಕೊಂಡು ಬಿಟ್ಟಿದ್ದಾರೆ, ಕೇಳ್ತಾ ಇದ್ದಾರೆ ಇನ್ಫ್ಲುಯೆನ್ಸ್ ಇರುವ ಮನುಷ್ಯರ ಹತ್ರ. ಅನೇಕ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು ಬಂದಾಗ ರಾಜಕೀಯ ವ್ಯಕ್ತಿಗಳನ್ನು ಕಾಲಿಡಿತಾ ಇದ್ದೇವೆ. ಅವರು ಒಳ್ಳೆ ಇನ್ಫ್ಲುಯೆನ್ಸ್ನವರು, ಅವರು ಒಳ್ಳೆ ಮಾಡಿಕೊಡ್ತಾರೆ, ಆ ಕೆಲಸ ಅವ್ರು ಮಾಡ್ತಾರೆ, ಈ ಕೆಲಸ ಇವರು ಮಾಡ್ತಾರೆ ಅಂತೇಳಿ. ಯಾರು ಮಾಡುವುದಿಲ್ಲ. ನಾನು ಈ ವ್ಯಕ್ತಿಗೆ ಇದನ್ನೇ ಹೇಳಿದೆ, ಜೆರೆಮೀಯ 33:3ನೇ ವಾಕ್ಯ ಒಂದು 50 ಸಲ ಓದು.
ನಿನ್ನ ಜೀವಿತದಲ್ಲಿ ಕೂತ್ಕೊಂಡು ಒಂದು ದಿನದಿಂದ ಮಾತ್ರ ಅಲ್ಲ, ಇದು ನಿನ್ನ ಜೀವಮಾನವಿಡೀ ಪ್ರತಿಯೊಂದಕ್ಕೂ ನೀನು ಇದು ನಿಮಗೆ ಸದುತ್ತರವಾಗಿದೆ, ಇದನ್ನು 50 ಸಲ ಓದು ಅಂತ ಹೇಳಿದೆ. ನಿನ್ನ ಜಾಗ ನೀನು ಕೋರ್ಟಿಗೆ ಹೋಗಬೇಕಾಗಿಲ್ಲ. ಆ ಕೋರ್ಟಿನ ಕೇಸನ್ನು ವಾಪಸ್ ತೆಗಿ, ಅವರ ಮೇಲೆ ಕ್ಷಮೆಗಾಗಿ ಪ್ರಾರ್ಥಿಸು. ಕ್ರೈಸ್ತರು ಕ್ಷಮಿಸಲು ಅರ್ಹರು, ದ್ವೇಷ ಸಾಧಿಸಲಿಕ್ಕಲ್ಲ. ನಿಜ ಅಲ್ವಾ? ಯಾರು ಹೇಳಿದು? ಹೇಳಿದ್ದಲ್ಲ, ಮಾಡಿ ತೋರಿಸಿದ್ದಾರೆ ಕಲ್ವಾರಿ ಶಿಲುಬೆಯಲ್ಲಿ. ಅದು ಇವತ್ತಿನವರೆಗೂ ಕ್ರೈಸ್ತರಿಗೆ ಅರ್ಥ ಆಗಲಿಲ್ಲ. ಇವತ್ತಿನವರೆಗೂ ಅದರ ಸಿಂಬಲ್ ಮಾತ್ರ ಗೊತ್ತಿದೆ, ಅದರ ಉದ್ದೇಶ ಏನು ಅಂತೇಳಿ ಅರ್ಥ ಆಗಲಿಲ್ಲ. ನಮಗಾಗಿ ಪ್ರಾಣ ಕೊಟ್ರು. ಏನು ನಮಗಾಗಿ ಕೊಟ್ರು? ನಾನು ನನ್ನ ಸಹೋದರನಿಗೆ ಕ್ಷಮೆ ಕೊಡ್ಲಿಕ್ಕೆ ಆಗದಿದ್ದರಿಂದಲ್ವಾ ಇವತ್ತಿವರು ಈ ಪರಿಸ್ಥಿತಿಗೆ ಬಂದದ್ದು? ಒಂದು ನಿಮಿಷ ಯೋಚಿಸೋಣ. ನನ್ನ ಸಹೋದರನಿಗೆ ನಾನು ಇವತ್ತು ಕ್ಷಮೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಸಹೋದರನನ್ನು ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಸಹೋದರನನ್ನು ಪ್ರೀತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಸಹೋದರನಿಗೆ ನಾನು ಯಾವ ರೀತಿಯಲ್ಲೂ ಉಪಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅವರು ಕಲ್ವಾರಿ ಶಿಲುಬೆ ಹತ್ತಬೇಕಾಯ್ತು. ಅಲ್ಲೂ ಅವರು ಬಿಟ್ಟುಕೊಡ್ಲಿಲ್ಲ. ಅಲ್ಲೂ ಅವರು ನಮ್ಮನ್ನು ನೋಡಿ ಹೇಳಲಿಲ್ಲ, ಈಗ ನಿನಗಾಗಿ ನಾನು ಸತ್ತಿದ್ದೇನೆ ಅಂತೇಳಿ. ಅಲ್ಲಿ ಹೇಳಿದ ಒಂದೇ ಒಂದು ಮಾತು, ಅಪ್ಪ ಪಿತನೇ ಇವರನ್ನು ಕ್ಷಮಿಸಿರಿ, ಇವರು ಏನು ಮಾಡುತ್ತಿರುವರು ಅರಿಯರು. ಈ ವಾಕ್ಯವನ್ನು ಹೇಳಿ ಆ ಮನುಷ್ಯನಿಗೆ ಹೇಳಿದೆ. ನಂಬ್ತಿರ ಬಿಡ್ತಿರ ಗೊತ್ತಿಲ್ಲ, 3 ತಿಂಗಳಲ್ಲಿ ಇವರು ಕೋರ್ಟ್ ಲಾಯರನ್ನು ಹಿಂದೆ ಹಾಕಿದ್ರು. ಲಾಯರಿಂದ ಕೇಸನ್ನು ವಾಪಸ್ ತಗೊಂಡ್ರು. ಮನೆಯಲ್ಲಿ ಕೂತ್ಕೊಂಡು ಇದೇ ವಾಕ್ಯವನ್ನು ಓದಿಕೊಂಡು ವಿಶ್ವಾಸದಲ್ಲಿ ಜೀವನ ಮಾಡ್ತಿದ್ರು. ಆ ವ್ಯಕ್ತಿ ಹೋಗುವಾಗ ಇವರು ಕರೆದು ಮಾತಾಡಿಸ್ತಿದ್ರು. ನಾನೇ ಹೇಳಿದೆ, ಕರೆದು ಮಾತಾಡಿಸಿ ಅವರನ್ನು. ಹಬ್ಬ ಬಂದಾಗ ನೀವು ಏನು ಹಂಚಬೇಕಿದ್ದೀಯೋ ಎಲ್ಲ ಮನೆಗೆ ಹಂಚುತ್ತಾ ಇದ್ದೀರಾ, ಆ ಮನೆಗೆ ಹಂಚಲಿಕ್ಕೆ ಹೋಗ್ತಾ ಇಲ್ಲಲ್ಲ, ಹಂಚಿ. ಇವರು ಮಾಡಿದಿಷ್ಟೇ. ಆ ಮನೆಯಲ್ಲಿ ಒಂದು ಯವನಸ್ಥ ಹುಡುಗಿದ್ಲು, ಮದುವೆ ತಯಾರಾಯಿತು. ಹಣದ ಕೊರತೆ ಬಂದಾಗ ಇದೇ ಮನುಷ್ಯ ಆ ಮನೆಗೆ ಸಹಾಯ ಮಾಡಿದ. ಹಿಂದೆ ಈ ಮನುಷ್ಯನಿಗೆ ಎತ್ತಿ ಕಟ್ಟಿದ್ರ, ಅವರೆಲ್ಲ ದೂರ ಸರಿತಾ ಇದ್ದಾರೆ. ಈ ಮನುಷ್ಯನಿಗೆ ಏನು ಮಾಡಬೇಕೋ ಗೊತ್ತಿಲ್ಲ. ಹಣದ ಕುಂದುಕೊರತೆ ಬಂದಾಗ ಆಗ ಈ ಕ್ಷಮಿಸಿದಂಥ ವ್ಯಕ್ತಿ ಅವರಿಗೆ ಹಣದ ಸಹಾಯ ಮಾಡುವಾಗ ಅವರು ಹೋಗಿ ಕೋರ್ಟಿಗೆ ಕೇಸ್ ತಗೊಂಡು ಅವ್ರದ್ದು ಇದು ಫೋರ್ಜರಿ ಸರ್ಟಿಫಿಕೇಟ್, ಇದು ಜಾಗ ನಂದಲ್ಲ, ಇದು ಇವರಿಗೆ ಬರಬೇಕು ಅಂತೇಳಿ ತಾನಾಗಿ ಕೈ ಎತ್ತಿಕೊಟ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಾಯಿತು ದೈವಿಕದ ಅನುಭವ, ಇದಾಯಿತು ಪ್ರಾರ್ಥನೆಯ ಗುಣ. ನಾವು ಕ್ರೈಸ್ತರು. ಯಾವುದಕ್ಕೆ ಕ್ರೈಸ್ತರು? ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ ಇವತ್ತು, ನೀನು ಕೇಳಬೇಕಾದ ವ್ಯಕ್ತಿಯಲ್ಲೇ ಕೇಳು. ಮುಂದುವರಿಸಿಕೊಂಡು ಏನು ಹೇಳ್ತಾ ಇದ್ದಾರೆ? ಜೆರೆಮೀಯ 33:3. ನಿನಗೆ ತಿಳಿಯದ ಈ ಲೋಕದಲ್ಲಿ ಎಷ್ಟೋ ವಿಷಯಗಳು ನಿನಗೆ ಗೊತ್ತಿಲ್ಲ ಪ್ರಿಯ ಸಹೋದರ ಸಹೋದರಿ. ನಿನ್ನ ಜೀವಿತದಲ್ಲಿ ಆಗುವಂತ ಒಂದೊಂದು ವಿಷಯ ನಿನಗೆ ಗೊತ್ತಿಲ್ಲ. ನನ್ನ ಜೀವಿತದಲ್ಲೂ ನಂಗೆ ಗೊತ್ತಿಲ್ಲ. 1997 ನವೆಂಬರ್ 19ರಂದು ಇದೇ ಪ್ರಶ್ನೆಯನ್ನು ದೇವರ ಮುಂದೆ ಇಟ್ಟಾಗ ದೇವರು ಹೇಳಿದ್ರು, ನಿನಗೀಗ ನಾನು ತಿಳಿಸ್ತಾ ಇದ್ದೇನೆ, ನನ್ನನ್ನು ಕೇಳಿಕೋ. ಇದ್ದವರಲ್ಲಿ ಹೋಗಿ ಕೇಳ್ತಾ ಇದ್ದೆ, ನನ್ನ ಜೀವಿತ ಯಾಕೆ ಹೀಗೆ, ನನ್ನ ಜೀವಿತ ಯಾಕೆ ಹೀಗೆ. ಕೇಳಬೇಕಾದ ವ್ಯಕ್ತಿಯ ಬಳಿಗೆ ಬಂದು ಕೇಳಿದಾಗ ಆ ವ್ಯಕ್ತಿ ಹೇಳಿತು, ನಿನ್ನನ್ನು ನನಗಾಗಿ ಆರಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನನ್ನಲ್ಲಿ ಕೇಳಿದ್ಯಾ, ನಾನು ಉತ್ತರ ಕೊಡ್ತೇನೆ. ಇವತ್ತು ನೀವು ಕೇಳಬೇಕಾದದ್ದು ನಿಮ್ಮ ಸಮಸ್ಯೆ ಬಂದ ವ್ಯಕ್ತಿಗಳಲ್ಲಿ ಅಲ್ಲ, ನಿಮ್ಮನ್ನು ಸೃಷ್ಟಿಸಿದಂಥ ವ್ಯಕ್ತಿಗಳಲ್ಲಿ. ಎಷ್ಟೋ ಇವತ್ತು ಕುಟುಂಬಗಳು ಒಡೆದು ಹೋಗ್ತಾ ಇದೆ. ಎಷ್ಟೋ ದಾಂಪತ್ಯ ಜೀವಿತದಲ್ಲಿ ಇವತ್ತು ಬಿಟ್ಟು ಹೋಗ್ತಾ ಇದೆ. ಎಷ್ಟೋ ಜಾಗ ಸಣ್ಣ ಪುಟ್ಟ ವಿಷಯದಲ್ಲಿ ಅಣ್ಣ ತಮ್ಮ ಸಹೋದರ ದೂರ ಆಗ್ತಾ ಇದ್ದಾರೆ. ನಿನ್ನೆ ಒಂದು ಮನೆಗೆ ನಾನು ಭೇಟಿ ಕೊಟ್ಟಾಗ ರಾತ್ರಿ ಅಲ್ಲಿ ಅವರು ಹೇಳಿದ್ರು, ಒಂದು ಮದುವೆಗೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೆವು, ರೋಸ್ ಇದು ಕಾರ್ಯಕ್ರಮಕ್ಕೆ, ಒಂದು ಚಿಕ್ಕ ವಿಷಯಕ್ಕೆ ರೋಸ್ ಇದು. ಮರುದಿವಸ ಎಲ್ಲ ತಯಾರಿಗಳನ್ನು ಮಾಡಿದ್ದಾರೆ ಆ ಮನೆಯವರು. ಆ ಮನೆಗೆ ಬಂದಂತ ಅದೇ ಮನೆಯ ಆ ಸಹೋದರಿ ಅಕ್ಕ ಅಂತೆ ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಆದರೆ ರೋಸಿಗೆ ಬರಲಿಲ್ಲ. ಯಾಕಂದ್ರೆ ರಾತ್ರಿ ಒಂದೇ ಒಂದು ಮಾತು ಹೇಳಿದಂತೆ, ಏನೋ ಒಂದು ವಿಷಯ ಬಂತು, ಅವ್ರ ನಡುವೆ ಕ್ಲಾಶ್ ಆಗಿ ಅವರು ಬಿಟ್ಟೇ ಹೋದ್ರಂತೆ, ನಿಮ್ಮ ಸಾವಾಸನೆ ಬೇಡ ಅಂತೇಳಿ. ಕೊನೆಗೆ ಆ ಕಾರ್ಯಕ್ರಮಕ್ಕೆ ಯಾರು ಬರಬೇಕಾಗಿತ್ತ ಅವರೇ ಬಂದಿಲ್ಲ. ಚಿಕ್ಕ ಚಿಕ್ಕ ವಿಷಯ ಇಟ್ಕೊಂಡು ಇವತ್ತು ನಾವು ಅದನ್ನೇ ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿ, ದೇವರು ಕೇಳ್ತಾ ಇದ್ದಾರೆ, ನಿನಗೆ ಬಂದ ಸಮಸ್ಯೆಗೆ ನನ್ನಲ್ಲಿ ಬಾ. ಹೇಳ್ತಾ ಇದ್ದಾರೆ, ನನ್ನನ್ನು ಕೇಳಿಕೋ, ನಿನಗೆ ತಿಳಿಯದ ಗೂಢಾರ್ಥಗಳನ್ನು ಮುಂದುವರಿಸಿ. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. 2001ರಲ್ಲಿ ಡಿವೈನ್ ಅಲ್ಲಿ ಕನ್ನಡದಲ್ಲಿ ಧ್ಯಾನ ಕೊಡ್ತಿರುವಾಗ
ಒಂದು ದಂಪತಿಗಳು ಬಂದರು. ಆ ದಂಪತಿಗಳು ಬಂದು ಒಂದೇ ಸಮನೆ 3 ದಿನ ಕಣ್ಣೀರಾಕಿ ಕೂಗ್ತಾ ಇದ್ದಾರೆ, ಬಿಟ್ಟರೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಧ್ಯಾನ ಕೊಡ್ತಿರುವಂತ ಸಂದರ್ಭದಲ್ಲಿ ದೇವರು ಮಾತಾಡ್ಲಿಕ್ಕೆ ಹೇಳಿದ್ರು. ಹೋಗಿ ಮಾತಾಡಿದೆ, ಅಕ್ಕ ಏನ್ ನಿಮ್ಮ ಸಮಸ್ಯೆ ಅಂತೇಳಿ. ಅವರು ಹೇಳಿದ್ರು, ಮುಂದೆ ಒಂದು ಮಗು ಕೂತ್ಕೊಂಡಿದೆ. ಹೌದು, ಆ ಹೆಣ್ಣು ಮಗು ನಮ್ಮ ಮಗು. ಅದಕ್ಕೆ ಯಾಕೆ ಕೂಗ್ತಾ ಇದ್ದೀರಾ? ಆ ಮಗುವಿಗೆ ಲುಕೇಮಿಯಾ. 6 ತಿಂಗಳಲ್ಲಿ ಆ ಮಗು ಬಿದ್ದು ಹೋಗುತ್ತೆ, ಈ ಭೂಮಿಯಲ್ಲಿ ಮಣ್ಣಿಗೆ ಮಣ್ಣಾಗಿ ಹೋಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಎಲ್ಲ ಕಡೆ ಹೋದಾಗ ಅಲ್ಲಿ ಹೇಳ್ತಾ ಇದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇಲ್ಲ, ನೀವು ಕೊಂಡೋಗಿ ಮನೆಗೆ ಅಂತ ಹೇಳಿದಾಗ ಯಾರೋ ಒಬ್ಬ ವ್ಯಕ್ತಿ ನಮಗೆ ಹೇಳಿದ, ನೀವು ಡಿವೈನಿಗೆ ಹೋಗಿ ಅಲ್ಲಿ ಪ್ರಾರ್ಥಿಸಿರಿ, ಗುಣ ಆಗತ್ತೆ ಅಂತೇಳಿ. ದೇವರ ವಾಕ್ಯ ಹೇಳ್ತದೆ, ಯೋಹನನ್ನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 44ನೇ ವಚನ. ಯೋಹನನು ಜಾನ್ 6:44. ಯೋಹನನ್ನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 44ನೇ ವಚನದಲ್ಲಿ ಹೇಳ್ತಾ ಇದೆ, ಪಿತನ ಆಕರ್ಷಣೆ ಇಲ್ಲದೆ ಯಾರೂ ನನ್ನ ಬಳಿಗೆ ಬರಲಾರರು, ಹಾಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಯೋಹನನ್ನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 37ನೇ ವಾಕ್ಯ ಹೇಳ್ತಾ ಇದೆ, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಆದ ಕಾರಣ ಆ ವ್ಯಕ್ತಿಯ ಮುಖಾಂತರ ಪಿತನ ಆಕರ್ಷಣೆ ಈ ದಂಪತಿಗಳನ್ನು ಸೆಳೆಯಲ್ಪಟ್ಟಿತ್ತು. ಆ ವ್ಯಕ್ತಿಯ ಮುಖಾಂತರ ಅವರು ಡಿವೈನಿಗೆ ಬಂದರು, ಕೂತ್ಕೊಂಡು ಪ್ರಾರ್ಥಿಸ್ತಾ ಇದ್ದಾರೆ. ಏನಂತೇಳಿ, ಕೊಟ್ಟಂತ ಒಂದು ಮಗುವನ್ನು ನಮಗೆ ಕೊಡಿ. ಕೇಳಬೇಕಾದ ವ್ಯಕ್ತಿಗಳಲ್ಲಿ ಕೇಳುವ ಮೊದಲು ಎಲ್ಲರ ಹತ್ರ ಕೇಳಿ ಆಗಿದೆ, ಉತ್ತರ ಇಲ್ಲ. ಆದ ಕಾರಣ ಅವರು ಇಲ್ಲಿಗೆ ಬಂದಿದ್ದಾರೆ. ಕೊನೆಗೂ ದೇವರ ಆಕರ್ಷಣೆ ದಂಪತಿಗಳ ಮುಖಾಂತರ ಇಲ್ಲಿಗೆ ಬಂತು. ಪ್ರಾರ್ಥಿಸ್ತಿರುವಾಗ ಅವರು ಹೇಳಿದ್ರು, 6 ತಿಂಗಳಲ್ಲಿ ಆ ಮಗು ತೀರಿ ಹೋಗುತ್ತೆ ಬ್ರದರ್ ಅಂತೇಳಿ. ನಾನು ಹೇಳಿದೆ, ಈ ಲೋಕದ ವ್ಯಕ್ತಿ ಹೇಳಿದಾನೆ ವಿನಃ ಅಲ್ಲೊಬ್ಬರಿದ್ದಾರೆ, ನಿಮ್ಮ ಆತ್ಮದಲ್ಲೊಬ್ಬರಿದ್ದಾರೆ, ಅವರು ಹೇಳಿಲ್ಲಲ್ಲ ಈ ಮಗು ಸಾಯ್ತದೆ ಅಂತೇಳಿ. ಇಲ್ಲ ಬ್ರದರ್, ಏನೋ ಗೊತ್ತಿಲ್ಲ, ಆ ಮಗು 3 ದಿನದಿಂದ ನಿದ್ದೆ ಮಾಡ್ತಾ ಇಲ್ಲ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ದೇವರ ವಾಕ್ಯ ಹೇಳ್ತದೆ, ಮತ್ತಾಯನು ಬರೆದ ಸಂದೇಶದಲ್ಲಿ, ನೀವು ಚಿಂತಿಸಿ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ನಿಮ್ಮಿಂದ ದೀರ್ಘ ಮಾಡಲು ನಿಮ್ಮಿಂದ ಆದೀತೆ ಇಲ್ಲ. ಆದ ಕಾರಣ ನೀವು ಚಿಂತಿಸುವುದು ಅಗತ್ಯ ಇಲ್ಲ. ಮಗು ನಿಮಗೆ ದೇವರು ದಾನವಾಗಿ ಕೊಟ್ಟಿದ್ದಾರೆ. ಆ ಮಗು ಸತ್ರು ಬದುಕಿದ್ರು ದೇವರಿಗೆ ಸ್ತೋತ್ರ ಹೇಳಿ. ಯೋಬ ಯಾವ ರೀತಿ ಹೇಳಿದ? 1ನೇ ಅಧ್ಯಾಯ 21ನೇ ವಚನ. ಯೋಬನ ಗ್ರಂಥ 1ನೇ ಅಧ್ಯಾಯ 21ನೇ ವಚನ. ಜೋಬ್ 1:21. ಏನ ಹೇಳ್ತಾ ಇದ್ದಾನೆ? ಕಷ್ಟ ಬಂದಾಗ, ಸುಖ ಬಂದಾಗ, ಚಿಂತೆ ಬಂದಾಗ, ದುಃಖ ನೋವು ಬಂದಾಗ, ಕಾಯಿಲೆ ಬಂದಾಗ, ಮರಣ ಬಂದಾಗ ಹೇಳುವಂತ ಒಂದೇ ಒಂದು ಮಾತಿದಾಯಿತು ನಮ್ಮದು. ಏನು? ಬರಿಗೈಯಲ್ಲಿ ಬಂದಿದ್ದೇನೆ ನಾನು ಈ ಲೋಕಕ್ಕೆ, ತಾಯಿಯ ಗರ್ಭದಿಂದ ಬರಿಗೈಯಲ್ಲಿ ನಾನು ಹಿಂದಿರುಗ್ತಾ ಇದ್ದೇನೆ. ನಾನು ಇಲ್ಲಿಂದ ಸರ್ವೇಶ್ವರ ಕೊಟ್ಟ. ನನ್ನ ಜೊತೆ ಯಾರು ಬರಲಿಲ್ಲ, ತಂದೆ ತಾಯಿ ಬರಲಿಲ್ಲ, ಹೆಂಡತಿ ಬರಲಿಲ್ಲ, ಗಂಡ ಬರಲಿಲ್ಲ, ಅಣ್ಣ ತಮ್ಮ ಬರಲಿಲ್ಲ, ಅಣ್ಣ ತಂಗಿ ಬರಲಿಲ್ಲ, ಸಂಬಂಧಿಕರು ಬರಲಿಲ್ಲ, ಯಾರು ಬರಲಿಲ್ಲ. ನನ್ನೊಟ್ಟಿಗೆ ಬಂದದ್ದು ಒಂದೇ ದೇವರಾತ್ಮ. ಆ ದೇವರಾತ್ಮದ ಮುಖಾಂತರ ನಾನು ಈ ಲೋಕದಲ್ಲಿ ಪ್ರವೇಶಿಸಿದೆ. ಆದ ಕಾರಣ ದೇವರಾತ್ಮ ನನ್ನನ್ನು ಬಿಟ್ಟು ಹೋಗದಾಗೆ ಉಳಿದೆಲ್ಲವೂ ನನ್ನಿಂದ ಬಿಟ್ಟು ಹೋಗಲಿ ಅಂತ ಹೇಳಿಕೊಂಡು ನಾನು ಇವತ್ತು ಬರಿಗೈಯಲ್ಲಿ ಬಂದೆ, ಬರಿಗೈಯಲ್ಲಿ ಹೋಗ್ತಾ ಇದ್ದೇನೆ. ಆದರೆ ಸರ್ವೇಶ್ವರನ ನಾಮಕ್ಕೆ ನಾನು ಸ್ತುತಿ ಸಲ್ಲಿಸ್ತಾ ಇದ್ದೇನೆ ಅಂತೇಳಿ ಯೋಬ ಹೇಳ್ತಾ ಇದ್ದಾನೆ. ಅವನಿಗೆ ಬಂದಂತ ಕಷ್ಟ ಈ ಲೋಕದಲ್ಲಿ ಯಾರಿಗೂ ಬರಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ದಂಪತಿಗಳಿಗೆ ಈ ವಾಕ್ಯವನ್ನು ಹೇಳಿದೆ, ನೀವೊಂದು ಕೂತ್ಕೊಂಡು ಧ್ಯಾನ ಮಾಡ್ತಿರುವಾಗ ಇದನ್ನು ಒಂದು ಓದ್ತಾ ಇರಿ. 50, 100 ಎಷ್ಟೋ ಸಲ ನಿಮ್ಗೆ ಎಷ್ಟು ಸಲ ಓದ್ಲಿಕ್ಕಾಗತ್ತ ಅದನ್ನೇ ಓದಿ ಅಂತೇಳಿ. ಆದ್ರೆ ದೇವರು ಓದ್ತಿರುವಾಗ ಗುರುವಾರ ದಿವಸ ಆರಾಧನೆಯಲ್ಲಿ ನಡೀತಾ ಇದೆ. ಗಂಡ ಹೆಂಡತಿ ಬೊಬ್ಬೆ ಹಾಕಿ ಕೂಗ್ತಾ ಇದ್ದಾರೆ, ಮಗುವನ್ನು ನನಗೆ ಕೊಡಿ, ಮಗುವನ್ನು ಕೊಡಿ ಅಂತೇಳಿ. ನಾನು ಹೇಳೋದು ಇಷ್ಟೇ, ಮಗುವನ್ನು ಕೊಡಿ ಅಂತ ಕೇಳಬೇಡಿ. ದೇವ ನಿಮ್ಮ ಚಿತ್ತ ನೆರವೇರಲಿ. ಗೋಲ್ಗತ್ತದ ಕಲ್ವಾರಿ ಶಿಲುಬೆಯಲ್ಲಿ ಹತ್ತುವ ಮೊದಲು ಗೆತ್ಸೆಮನೆ ತೋಪಿನಲ್ಲಿ ಯೇಸು ಮೊಣಕಾಲೂರಿ ಹೇಳಿದಂತ ಒಂದೇ ಒಂದು ಮಾತು, ದೇವಾ ಸಾಧ್ಯವಾದ್ರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದು ಹಾಕಿರಿ, ಅದು ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವಾಗಿರಲಿ ಅಂತೇಳಿ. ಇವತ್ತು ಅದನ್ನು ನೀವು ಪ್ರಾರ್ಥಿಸಿರಿ. ಅವರ ಚಿತ್ತವಾಗಿದ್ರೆ ಆ ಮಗು ಯಾವ ರೀತಿಯಲ್ಲೂ ಜೀವಿಸಬಹುದು ಅಥವಾ ಯಾವ ರೀತಿಯಲ್ಲೂ ಮರಣ ಹಾಕಬಹುದು. ಇಲ್ಲೇ ಇವತ್ತೇ ಈ ಕ್ಷಣದಲ್ಲಿ ಮರಣ ಹಾಕಬಹುದು ಅಂತ ಹೇಳಿಕೊಂಡು ಅವರಿಗೆ ಹೇಳಿದಾಗ ಒಪ್ಪಿಕೊಳ್ಳಿಕ್ಕೆ ತಯಾರಾದ್ರು. ಆರಾಧಿಸ್ತಾ ಇದ್ದಾರೆ. ಆ ಮಗುವಿನ ಹೆಸರು ಏನಂತೇಳಿ ಗೊತ್ತಿರಲಿಲ್ಲ, ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ. ಆರಾಧನೆ ಆಗುವಾಗ ಬಾಯಿಂದ ದೇವರು ನೋಡಿದ್ರು. ರೂತ್ ಅನ್ನುವ ಒಂದು ವ್ಯಕ್ತಿ ಒಂದು ಮಗುವನ್ನು ಇಗೋ ಯೇಸು ಲುಕೇಮಿಯಾ ಕ್ಯಾನ್ಸರ್ ಇಂದ ಗುಣಪಡಿಸ್ತಾ ಇದ್ದಾರೆ, ಇವಳಿಗೆ ಆಯುಷ್ಯವನ್ನು ವೃದ್ಧಿಗೊಳಿಸ್ತಾ ಇದ್ದಾರೆ ಅಂತೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಗೋ ಅವಳ ಜೀವಿತಕ್ಕೆ ದೈವ ವಾಕ್ಯವು ಯೇಸುವಿನ ಮುಖಾಂತರ ಇಳಿದು ಬರ್ತಾ ಇದೆ. ಯೋಹನನ್ನು ಬರೆದ ಸುಸಂದೇಶ 11ನೇ ವಚನ, 11ನೇ ಅಧ್ಯಾಯ 4ನೇ ವಚನ ಈ ಮಗುವಿಗೆ ದಿವ್ಯ ಔಷಧಿಯಾಗಿ ಮಾರ್ಪಡ್ತಾ ಇದೆ. ಈಗ ಈ ದಿವ್ಯ ಔಷಧಿಯು ಇವಳ ಜೀವಿತದಲ್ಲಿ ಜೀವನಾವಧಿ ಕೊಟ್ಟಂತ ಕಾಲದವರೆಗೆ ಇದು ಇರುವುದು ಅಂತೇಳಿ ಅಲ್ಲಿ ದೈವ ವಾಕ್ಯವು ಇಳಿದು ಬಂತು ಆ ಮಗಳಿಗೆ.
ಯೋಹನ್ನನು ಬರೆದ ಸುಸಂದೇಶ 11ನೇ ಅಧ್ಯಾಯ 4ನೇ ವಚನ. ಆರಾಧನೆ ಆಗುವಾಗ ಈ ಹುಡುಗಿಗೆ ಯೇಸು ಸ್ವಾಮಿ ಕೊಟ್ಟಂತ ಒಂದು ವಾಕ್ಯ, ಸುಮ್ಮನೆ ಹೇಳಲಿಲ್ಲ, ವಾಕ್ಯದ ಮುಖಾಂತರ ಅವರು ಮಾತಾಡಿದ್ರು. ಏನ್ ಹೇಳ್ತಾ ಇದ್ದಾರೆ? ಇದನ್ನು ಕೇಳಿದ ಯೇಸು, ಈ ಮಗಳು ಸಾಯ್ತಾಳೆ ಅಂತ ಕೇಳಿದಂತ ಯೇಸು, ಈ ಕಾಯಿಲೆ ಮರಣಕ್ಕಾಗಿ ಬಂದದಲ್ಲ, ದೇವರ ಮಹಿಮೆಗೋಸ್ಕರ, ದೇವರ ಮಹಿಮೆಗಾಗಿ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಹಿಮೆಗಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ಕಾಯಿಲೆಗಳು, ನೋವುಗಳು, ಚಿಂತೆಗಳು, ಭಾರಗಳು, ದುಃಖಗಳು, ವೇದನೆಗಳು ದೇವರ ಮಹಿಮೆಗಾಗಿ. ಪ್ರಿಯ ಸಹೋದರ ಸಹೋದರಿ, ನಮಗಾಗಿ ಅಲ್ಲ. ಆ ಮಗು ಇನ್ನು 6 ತಿಂಗಳಲ್ಲಿ ಸಾಯ್ತದೆ ಅಂತ ಹೇಳಿದಂತ ಮಗು ದೈವವಚನ ಕೇಳಿದ ಕೂಡಲೇ ಚಾರಿನ ಕೆಳಗೆ ಬಿದ್ದೋಯ್ತು. ದಂಪತಿಗಳಿಗೆ ಅಲ್ಲೇ ಹೇಳಿದೆ, ಮುಟ್ಲಿಕ್ಕೆ ಹೋಗಬೇಡಿ. ಯೇಸು ಅವಳನ್ನು ಮುಟ್ತಾ ಇರೋದು. ನಾವು ಈಗ ಮುಟ್ಟುವ ಅಗತ್ಯ ಇಲ್ಲ, ನಾವೀಗ ಎಬ್ಬಿಸುವ ಅಗತ್ಯ ಇಲ್ಲ. ಆ ಮಗು ಅರ್ಧ ಗಂಟೆಯಲ್ಲಿ ತಾನಾಗಿ ಎದ್ದು ನಿಂತಿತು. ಎದ್ದು ನಿಂತುಕೊಂಡು, ಎಷ್ಟು ವರ್ಷದ ಮಗು? 6-7 ವರ್ಷದಲ್ಲ, 4.5 ವರ್ಷದ ಮಗು ತಾನಾಗಿ ಎದ್ದುಕೊಂಡು ನಿಂತುಕೊಂಡು ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ ಅಂತ ಹೇಳ್ತಾ ಇದೆ. ಮಗು 3 ದಿನದಿಂದ ಊಟ ಮಾಡ್ತಿಲ್ಲ ಇತ್ತು. ಆರಾಧನೆ ಮುಗಿದು ಊಟಕ್ಕೆ ಬಿಡುವಾಗ ಊಟ ಮಾಡಿಸ್ತಾ ಇದ್ದಾರೆ. ಚೆನ್ನಾಗಿ ಊಟ ಮಾಡ್ತಾ ಇದೆ, ನಿದ್ದೆ ಒಳ್ಳೆ ಮಾಡಿತು. ಹೇಳಿದೆ, 1 ತಿಂಗಳು ಬಿಟ್ಟು ನೀವು ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿ ಅಂತೇಳಿ. ಆದರೆ ಕುತೂಹಲ ತಡಿಯಲ್ಲ. ಗುಣ ಆಗಿದೆ ಇಲ್ವಾ ಅಂತೇಳಿ ತಡಿಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗಳಿಗೆ. ಶನಿವಾರ ದಿವಸ ಆರಾಧನೆ, ಶನಿವಾರ ದಿವಸ ಧ್ಯಾನ ಮುಗಿದ ಕೂಡಲೇ ಹೋಗಿ ಡಾಕ್ಟ್ರಲ್ಲಿ ತೋರಿಸುವಾಗ ಡಾಕ್ಟ್ರು ಬರೆದು ಕೊಟ್ರಂತೆ, ಇದು ದೈವಿಕದಿಂದ ಆದದ್ದಲ್ಲ, ಇದು ವೈದ್ಯಕೀಯದಿಂದ ಆದದ್ದಲ್ಲ, ಇದು ದೈವಿಕದಿಂದ ಆದ ಹೀಲಿಂಗ್, ಇದು ದೇವರ ಇಂದ ಆದಂತ ಮಹಿಮೆ. ಈ ಮಗುವಿಗೆ ಯಾವ ಕಾಯಿಲೆ ಇಲ್ಲ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಮಗು ಇವತ್ತು 2ನೇ ಕ್ಲಾಸ್ನಲ್ಲಿ ನಡೀತಾ ಇದೆ, ಹೋಗ್ತಾ ಇದೆ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾರಲ್ಲಿ ಕೇಳಬೇಕಾಗಿದ್ಯಾ, ಯಾರಲ್ಲಿ ಪ್ರಾರ್ಥಿಸಬೇಕಾಗಿದ್ಯಾ, ಅವರಲ್ಲಿ ನಾವು ಪ್ರಾರ್ಥಿಸ್ತಾ ಇಲ್ಲ. ನನ್ನ ಜೀವಿತದಲ್ಲಿ ಎಷ್ಟೋ ಕಷ್ಟ ಬಂತು, ನನಗೂ ಗೊತ್ತಿಲ್ಲ ಇತ್ತು. ನಾನು ಹೇಳಿದ್ದೇನೆ, ಯೇಸು ಯಾರು ಅಂತೇಳಿ ಗೊತ್ತಿಲ್ಲ, ಯೇಸುವಿನ ವಾಕ್ಯ ಯಾವುದು ಅಂತೇಳಿ ಗೊತ್ತಿಲ್ಲ. ಯೇಸುವಿನ ಅನುಭವ ಪಡೆದುಕೊಂಡಾಗ, ಯೇಸುವಿನ ನಿಜ ನನ್ನನ್ನು ಸೃಷ್ಟಿಸಿದವರಂತ ಬಳಿಗೆ ನಾನು ಬಂದಾಗ ಅಲ್ಲಿ ಅವರು ತೋರಿಸಿಕೊಟ್ರು, ನಿನ್ನ ಜೀವಿತ ಏನಾಗಿದೆ. ಕೇಳಿದಾಗ ಉತ್ತರ ಕೊಟ್ಟರು. ಪ್ರತಿಯೊಂದು ವಿಷಯದಲ್ಲೂ ಉತ್ತರ ಇದರಿಂದ ಕೊಟ್ಟರು ನನಗೆ. ಇವತ್ತು ನಮ್ಮ ಜೀವಿತದಲ್ಲಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ಈ ಹೊಸ ವರ್ಷಕ್ಕೆ ಕಾಲಿಡುವ ಮೊದಲು ಬೇಕಾ? ಅನುಭವ ಬೇಕಾ ಬೇಡವಾ? ಆದ ಕಾರಣ ಇವತ್ತಿನಿಂದ ನೀವು ಮಾಡಬೇಕಾದದ್ದು, ಕೇಳುವಂತ ವ್ಯಕ್ತಿಗಳಲ್ಲಿ ಕೇಳಿ. ಗಂಡನ ಹತ್ರ ಹೋಗಿ ಚಿನ್ನ ಕೇಳ್ಬೋದು, ಜೀವ ಕೊಡಿ ಅಂತ ಹೇಳಿದ್ರೆ ಗಂಡ ಕೊಡಿಸಿಲ್ಲ. ಆದರೆ ಎಲ್ಲದಕ್ಕೂ ಸತ್ರು, ನನ್ನ ಕಷ್ಟಗಳಿಗೆ ಸತ್ತದ್ದು ಇವರೊಬ್ಬರೇ ಈ ಲೋಕದಲ್ಲಿ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಕೇಳುವಂತ ವ್ಯಕ್ತಿಯಲ್ಲಿ ಕೇಳಬೇಕು. ಕೆಲವೊಂದು ವಿಷಯ ನಮಗೆ ಗೊತ್ತಿಲ್ಲ, ಯಾಕೆ ಬಂದಿದೆ, ಏನಕ್ಕೆ ಬಂದಿದೆ ಎಂತ ಅಂತೇಳಿ. ಕೆಲವರಿಗೆ ತುಂಬಾ ಸಾಲ ಇದೆ. ಇದೇ ಈ ರೂತ್ ಅನ್ನುವ ಸಹೋದರಿಗೆ ಕ್ಯಾನ್ಸರ್ ಬಂದಾಗ ಏನಕ್ಕೆ ಬಂದಿದೆ ಅಂತೇಳಿ ಗೊತ್ತಿಲ್ಲ. ಹೇಳ್ತಾ ಇದ್ರು, ನಾವು ಪರಮಪ್ರಸಾದ ತಗೊಳ್ತಾ ಇದ್ದೇವೆ, ನಾವು ಪೂಜೆಗೆ ಹೋಗ್ತಾ ಇದ್ದೇವೆ, ಎಲ್ಲ ಆರಾಧನೆ ಮಾಡ್ತಾ ಇದ್ದೇವೆ, ಎಲ್ಲ ರೀತಿಯಲ್ಲೂ ಜೀವನ ಒಳ್ಳೆದಲ್ಲಿ ಮಾಡ್ತಾ ಇದ್ದೇವೆ, ಯಾಕೆ ಬಂದಿದೆ ಅಂತೇಳಿ ಗೊತ್ತಿಲ್ಲ. ಹೇಳಿದ್ರೆ ನಂಬಲ್ಲ. ರೂತಿನ ತಂದೆ ಚೈನ್ ಸ್ಮೋಕರ್ ಆಗಿದ್ರು, ನಿರಂತರವಾಗಿ ಧೂಮಪಾನದಲ್ಲಿ ಮುಳುಗಿದ್ರು. ಅದನ್ನು ಬಿಡಿಸಲಿಕ್ಕೆ ದೇವರೊಂದು ಆಟ ಆಡಿದ್ರು ಆ ಮಗಳ ಮುಖಾಂತರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಆಟದಲ್ಲಿ ದೇವರು ಜಯಿಸಿದ್ರು, ಇವರಲ್ಲ. ಇವರು ಸೋತು ಹೋದ್ರು. ಎಷ್ಟೋ ಧ್ಯಾನಗಳಿಗೆ ಹೋಗಿ ಎಷ್ಟೋ ಬ್ರದರ್ಗಳಿಂದ ಈ ರೂತಿನ ತಂದೆ ಪ್ರೇಯರ್ ಮಾಡಿಸಿದ್ರು, ನಾನು ಧೂಮಪಾನ ಬಿಡಬೇಕು ಅಂತೇಳಿ. ಅವ್ರು ಹೇಳ್ತಿದ್ರು ಅಂತೆ, ಪ್ರಾರ್ಥಿಸುವವರೆಲ್ಲರೂ ನೀವು ಇದನ್ನು ಬಿಡಲೇಬೇಕು ಅಂತೇಳಿ. ಅವ್ರು ಬಿಡ್ಲಿಕ್ಕೆ ಕೇಳ್ತಾನೆ ಇಲ್ಲ ಇತ್ತಂತೆ. ಯಾಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ? ನಾನು ಒಂದು ಕೈ ನೋಡ್ತೇನೆ ಅಂತೇಳಿ ಅವರು ಕೈ ಹಾಕಿದ್ರು. ಆ ಸಮಸ್ಯೆಗೆ ತಾನಾಗಿ ಬಿಟ್ಟು ಹೋಯಿತು. ಇವತ್ತು ಒಳ್ಳೆಯ ಒಂದು ದೈವಿಕ ಕುಟುಂಬವಾಗಿ ಜೀವಿಸ್ತಾ ಇದ್ದಾರೆ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗಂಡನಿಗೆ ಒಂದು ಒಳ್ಳೆಯ ಹೆಂಡತಿ ಸಿಗುವುದು ದೊಡ್ಡದಲ್ಲ, ಒಂದು ಹೆಂಡತಿಗೆ ಒಳ್ಳೆಯ ಗಂಡ ಸಿಗುವುದು ದೊಡ್ಡದು. ಒಬ್ಬ ಹೆಂಡತಿಗೆ ಕುಡುಕ ಗಂಡ ಸಿಕ್ಕಿದ್ರೆ ಅವಳು ಮಾಡಬೇಕಾದ ಕರ್ತವ್ಯ ಬಿಟ್ಟು ಹೋಗುವುದಲ್ಲ, ನಿರಂತರವಾಗಿ ಪ್ರಾರ್ಥಿಸುವುದು. ಅಗಸ್ಟಿನ್ ಕೇಳಿದ್ದೀರಾ? ಸೈಂಟ್ ಅಗಸ್ಟಿನ್ ಅವರ ಜೀವಿತವನ್ನು ಕೇಳಿದ್ದೀರಾ? ಅವರ ಜೀವಿತದಲ್ಲಿ ಪ್ರೇರಣೆ ಕೊಟ್ಟದ್ದು ಯಾರು? ತಾಯಿಯ ಪ್ರಾರ್ಥನೆ.
ಯಾಕಂದ್ರೆ ಅವರೊಬ್ಬ ಸಹೋದರನ ಅಗಸ್ಟಿನ್ನ ಬುದ್ಧಿ ಯಾವ ರೀತಿ ಇತ್ತು ಅಂತೇಳಿ ಅವರ ಜೀವನ ಚರಿತ್ರೆಯಲ್ಲಿ ನಾವು ಓದ್ಬೋದು. ಸಿಕ್ಕಿದ ಮಹಿಳೆಯರೊಂದಿಗೆ ವ್ಯಭಿಚಾರ ಮಾಡುವುದು, ಕುಡಿಯುವುದು, ತಿನ್ನುವುದು ಬಿಟ್ಟರೆ ಬೇರೆ ಏನೂ ಇಲ್ಲ. ತಾಯಿ ನಿರಂತರವಾಗಿ ಪ್ರಾರ್ಥಿಸ್ತಿದ್ರು. ಈ ಮಹಿಳೆಯರ ಹತ್ರ ಹೋಗಿ ಜಗಳ ಮಾಡಲಿಲ್ಲ ಅಗಸ್ಟಿನ್ನ ತಾಯಿ, ಅಥವಾ ಅವರ ಸಂಬಂಧಿಕರಲ್ಲಿ ಹೋಗಿ ಜಗಳ ಮಾಡಲಿಲ್ಲ, ಅಥವಾ ಅವರ ಈ ಊರಿಡಿ ಮರ್ಯಾದೆ ತೆಗಿಲಿಲ್ಲ. ಬದಲಾಗಿ ಅವರು ಯಾರ ಹತ್ರ ಕೇಳಬೇಕಿತ್ತು ಅವರ ಹತ್ರನೇ ಹೋಗಿ ಕೇಳಿದ್ರು, ದೇವಾ ನಿನ್ನ ಮಗ ಇದು ನಿನ್ನ ಮಗಳು, ಇವರನ್ನು ಸರಿ ಮಾಡುವ ಕೆಲಸ ನಿಂದು. ಆದ ಕಾರಣ ಕೇಳುವ ವ್ಯಕ್ತಿಯಲ್ಲಿ ಅವರು ಕೇಳಿದ್ರು. ಕೆಲವೇ ದಿನದಲ್ಲಿ ಅಗಸ್ಟಿನದವರು ಸಂತ ಅಗಸ್ಟಿನರಾಗಿ ಮಾರ್ಪಟ್ಟರು. ಎಲ್ಲವನ್ನು ಬಿಟ್ಟು ಒಬ್ಬ ಸನ್ಯಾಸಿಯಾಗಿ ದೀಕ್ಷೆ ತಗೊಂಡು ಒಂದು ಒಳ್ಳೆಯ ಜೀವಿತವನ್ನು ನಡೆಸ್ತಿರುವಾಗ ಮರಳಿ ನನ್ನ ಊರನ್ನು ನಾನು ನೋಡಬೇಕು ಅಂತೇಳಿ ಹೋಗುವಾಗ ಅವಳು ಕರಿತಾ ಇದ್ದಾಳೆ. ಮುಂಚೆ ಇವನೊಟ್ಟಿಗೆ ಅಗಸ್ಟಿನೊಟ್ಟಿಗೆ ಜೀವನ ಮಾಡಿದಂತ, ಮೋಜು ಮಸ್ತಿ ಮಾಡಿದಂತ ಒಂದು ಯುವತಿ ಕರೀತಾ ಇದ್ದಾಳೆ, ಅಗಸ್ಟಿನ್ ನಾನು. ಅಗಸ್ಟಿನ್ ಹೇಳಿದ್ರು, ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ಹೇಳಿದಾಗೆ, ನೀನಾಗಿರ್ಬೋದು, ನಾನಲ್ಲ. ಆದ ಕಾರಣ ಅವರು ಹೇಳಿದ್ರು, ನನ್ನ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ. ಇವತ್ತು ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಪ್ರಾರ್ಥನೆ. ಈಗ ಹೇಳಿ, ಪ್ರಾರ್ಥನೆ ಮಾಡಬೇಕಾ ಬೇಡವಾ? ಯಾರ ಹತ್ರ? ದೇವರ ಹತ್ರ. ಚಿಕ್ಕ ವಿಷಯಗಳು ಬಂದಾಗ ನಾವು ಮೊದಲು ಓಡುವುದು ಯಾರ ಹತ್ರ? ಕಾಯಿಲೆ ಬಂದಾಗ ಮೊದಲು ಓಡುವುದು ಯಾರ ಹತ್ರ? ವೈದ್ಯರನ್ನು ಸೃಷ್ಟಿಸಿದ್ದು ದೇವರು. ಕಾಯಿಲೆ ಬರುವಾಗ ಇವರನ್ನು ಇಟ್ಕೊಳ್ಳಿ, ಅನಂತರ ಅವರ ಹತ್ರ ಹೋಗಿ, ಮೊದಲು ಅವರ ಹತ್ರ ಹೋಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಇಲ್ಲಿಗೆ ಬಂದ್ರೆ ಸಮಯ ಕಳೆದಿದೆ ಹೇಳ್ತಾರೆ. ಆದ ಕಾರಣ ದೇವರ ವಾಕ್ಯ ಹೇಳ್ತಾ ಇದೆ ನಮಗೆ. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20ನೇ ವಚನ. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20ನೇ ವಚನದಲ್ಲಿ, ನೀನು ಪ್ರಾರ್ಥಿಸುವಾಗ ದೇವರಿಗೆ ಸದಾಕಾಲಕ್ಕೂ ನಿರಂತರವಾಗಿ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇರು. ದುಃಖ ಇದ್ದಾಗಲೂ, ಕಷ್ಟ ಇದ್ದಾಗಲೂ, ಚಿಂತೆ ಬಂದಾಗಲೂ, ಪ್ರತಿಯೊಂದು ವಿಷಯದಲ್ಲೂ ದೇವರಲ್ಲಿ ಪ್ರಾರ್ಥಿಸುವಾಗ ನಿನ್ನ ಜೀವಿತವನ್ನು ಅವರಿಗೆ ಬಿಟ್ಟುಕೊಡು. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20ನೇ ವಚನ. ನಮ್ಮಲ್ಲಿ ಕಾರ್ಯ ಸಾಧಿಸುವ, ನಮ್ಮಲ್ಲಿ ಕೆಲಸವನ್ನು ಮಾಡುತ್ತಿರುವಂತ ಹಾಗೂ ನಮ್ಮ ಆಶೆ ಆಕಾಂಕ್ಷೆಗಿಂತಲೂ, ನಮ್ಮ ಆಶೆ ಆಕಾಂಕ್ಷೆಗಳಿಂದ, ನಮ್ಮ ಏನೆಲ್ಲ ಆಶೆ ಇದೆಯಾ, ನಮ್ಮ ಏನೆಲ್ಲ ಆಕಾಂಕ್ಷೆಗಳಿದೆಯಾ, ನಮ್ಮ ಏನೆಲ್ಲ ನಿರೀಕ್ಷೆ ಇದೆಯಾ, ಅದೆಲ್ಲವಕ್ಕಿಂತಲೂ, ಬೇಡಿಕೆ ಕೋರಿಕೆಗಿಂತಲೂ, ಏನೆಲ್ಲ ಬೇಡಿಕೆ ಇದೆಯಾ, ಏನೆಲ್ಲ ಕೋರಿಕೆ ಇದೆಯಾ ನಮ್ಮದು ಅವೆಲ್ಲವಕ್ಕಿಂತ ಅಧಿಕವಾದುದನ್ನು ಮಾಡಲು ಇವತ್ತು ಏನ್ ನೀವು ಕೇಳ್ತಾ ಇದ್ದೀರಾ? ಮನೆ ಕೇಳ್ತಾ ಇದ್ದೀರಾ? ಫ್ಲಾಟ್ ಕೇಳ್ತಾ ಇದ್ದೀರಾ? ಜಾಗ ಕೇಳ್ತಾ ಇದ್ದೀರಾ? ಅಥವಾ ಹಣ ಕೇಳ್ತಾ ಇದ್ದೀರಾ? ಚಿನ್ನ ಕೇಳ್ತಾ ಇದ್ದೀರಾ? ಅದೆಲ್ಲದಕ್ಕಿಂತ ಅಧಿಕವಾಗಿ ಮಾಡಲು ದೇವರು ಶಕ್ತರು. ತಿಳ್ಕೊಳ್ಳಿ ಪ್ರಿಯ ಸಹೋದರ ಸಹೋದರಿ, ಎಷ್ಟೇ ದೊಡ್ಡ ಇನ್ಫ್ಲುಯೆನ್ಸ್ ಮನುಷ್ಯನನ್ನು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇವತ್ತು ಏನೆಲ್ಲ ನಾವು ಮಾಡ್ತಾ ಇದ್ದೇವಾ ಕೆಲಸ ಅವರಿಂದ.
ಯೇಸು ನುಡಿದರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಹೌದು ಪ್ರಿಯ ಜನರೇ, ಯೇಸು ಬಳಿಗೆ ಬನ್ನಿ, ಕೂಡಿ ಪ್ರಾರ್ಥಿಸೋಣ. ಪ್ರತಿ ಶುಕ್ರವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕಾರ್ನಾಡ್ ಬಳಿ ಇರುವ ನಮ್ಮ ಟ್ರಿನಿಟಿ ಮನೆಯಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ನಡೆಯುತ್ತದೆ. ನೀವು ಕೂಡ ನಮ್ಮೊಡನೆ ಸೇರಿ ಪ್ರಾರ್ಥಿಸಲು ಬನ್ನಿರಿ. ನಿಮ್ಮ ಎಲ್ಲ ಕೋರಿಕೆಗಳನ್ನು ಯೇಸುವಿನ ಸಾನ್ನಿಧ್ಯದಲ್ಲಿ ಸಮರ್ಪಿಸುತ್ತಾ ನಾವು ವಿಶ್ವಾಸದಿಂದ ಪ್ರಾರ್ಥಿಸುತ್ತೇವೆ. ಮರೆಯಬೇಡಿ, ಪ್ರತಿ ಶುಕ್ರವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಸ್ಥಳ ಟ್ರಿನಿಟಿ ಮನೆ, ಕಾರ್ನಾಡ್, ಮುಲ್ಕಿ. ಯೇಸು